ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಯಾವುದು ಗೊಬ್ಬರ ನಾನು ಹಾಕ್ತೇನೆ, ಯಾವುದು ಗೊಬ್ಬರ ನಾನು ಹಾಕೋದಿಲ್ಲ ಅಂತ ನಾನು ನಿಮಗೆ ತೋರಿಸ್ತೇನೆ. ಅದಕ್ಕಿಂತ ಮೊದಲೇ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೆಷ್ಟು ಸಪೋರ್ಟ್ ಮಾಡ್ತೀರಿ ನಾನು ವಿಡಿಯೋ ಮಾಡಲು ಅಷ್ಟು ಅನುಕೂಲ ಆಗ್ತದೆ ನನಗೆ. ನೋಡಿ, ನನ್ನ ಗಿಡ ನಾನು ಏನು ಹಾಕಿದ್ರೂ ನಡೀತದೆ. ಯಾಕಂತ ಹೇಳಿದರೆ ನನ್ನ ಗಿಡ ಒಳಗಡೆ ಇದೆ, ನಿಮ್ಮ ಗಿಡ ಹೊರಗಡೆ ಇದೆ ಅಂದರೆ ದಯವಿಟ್ಟು ನೀವು ಗೊಬ್ಬರನ್ನೆಲ್ಲ ಸ್ಕಿಪ್ ಮಾಡಿ. ಯಾಕಂತ ಹೇಳಿದರೆ ಬೇರು ಕೊಳೆತು ಹೋಗ್ತದೆ. ಯಾಕಂತ ಹೇಳಿದರೆ ನಾವು ಗೊಬ್ಬರ ಹಾಕುವಾಗ ನಾವು ಬುಡವನ್ನು ಲೂಸ್ ಮಾಡ್ತೇವೆ. ಲೂಸ್ ಮಾಡಿದಾಗ ನೀರು ನಿಲ್ಲಲಿಕ್ಕೆ ಅನುಕೂಲ ಆಗುತ್ತೆ, ಇನ್ನೊಂದು ಬೇರು ಕಟ್ಟಾಗ್ತದೆ, ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ಆಗ್ತದೆ ಹೇಗಿದೆ ಅಂತ, ಬೇಸಿಗೆಯಲ್ಲಿ ಹೇಗಿದೆಯೋ ಹಾಗೇ ಇದೆ, ಮತ್ತು ಒಳಗಡೆ ಗಿಡ ಹೇಗಿದೆಯೋ ಹಾಗೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ನೋಡಿ, ಇದಕ್ಕೆ ಮುಖ್ಯ ಕಾರಣ ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ನನಗೆ ಮಳೆ ನೀರು ಯಾವುದೇ ಕಾರಣಕ್ಕೂ ಇದರೊಳಗಡೆ ಹೋಗಲ್ಲ. ಹೋಗುತ್ತೆ ಒಂದು 20% ಹೋಗ್ಬೋದು. ನೋಡಿ, 20% ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಇಷ್ಟು ನಾನು ನೋಡ್ಕೊಳ್ತಾ ಇದ್ದೇನೆ ಅನ್ನೋದಕ್ಕೆ ಕಾರಣ, ಒಂದು ನಾನು ಗೊಬ್ಬರವನ್ನು ಕಡಿಮೆ ಹಾಕಿದ್ದೇನೆ, ಇನ್ನೊಂದು ನೀರು ಒಳಗೆ ಬೀಳ್ತಾ ಇಲ್ಲ, ಕಡಿಮೆ ಬೀಳ್ತಾ ಇದೆ, ಕಡಿಮೆ ಪ್ರಮಾಣದಲ್ಲಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ. ಹಾಗೂ ಚಿಗುರು ಕೂಡ ಬಂದಿದೆ. ನಾನು ಲಾಸ್ಟ್ ಟೈಮ್ ಮೊಗ್ಗೆ ಆಗಿದ್ದನ್ನು ಕೂಡ ತೋರಿಸಿದೆ ನಿಮಗೆ. ಮತ್ತು ಚಿಗುರು ಕೂಡ ಹೇಗೆ ಬರ್ತಾ ಉಂಟು ನೋಡಿ, ಎಲ್ಲ ಗೆಲ್ಲುಗಳಲ್ಲಿ ಚಿಗುರು ಬರ್ತಾ ಉಂಟು. ಸ್ವಲ್ಪ ಸ್ಲೋ ಆಯಿತು, ಯಾಕಂತ ಹೇಳಿದ್ರೆ ಗೊಬ್ಬರ ಕಡಿಮೆ ಆಯಿತಲ್ಲ, ಹಾಗಾಗಿ ನೋಡಿ ಗೊಬ್ಬರ ಕಡಿಮೆ ಆಯಿತು. ಮತ್ತು ಇನ್ನೊಂದು ಬೇರುಗಳಿಗೆ ಯಾರು ಹೋಗೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಚಿಗುರು ಬಂದಿದೆ. ಆದರೆ ಪರವಾಗಿಲ್ಲ, ನಮಗೆ ನೆಕ್ಸ್ಟು ಮಳೆಗಾಲ ಕಳೆದ ನಂತರ ನಮಗೆ ಜಾಸ್ತಿ ಇದರ ಆರೈಕೆ ಮಾಡಬೇಕಂತಿಲ್ಲ. ಮಣ್ಣಿನ ಫಲವತ್ತತೆ ಕಡಿಮೆ ಆಗಿರುವುದಿಲ್ಲ, ಮತ್ತು ಬೇರುಗಳು ಕೊಳೆತಿರುವುದಿಲ್ಲ, ಕಾಂಡಗಳಿಗೆ ರೋಗ ಬಂದಿರುವುದಿಲ್ಲ. ಹಾಗಾಗಿ ನಾವು ಗೊಬ್ಬರ ಯಾವುದೇ ಹಾಕಿದರೆ ಇಮ್ಮಿಡಿಯೇಟ್ಲಿ 15 ಡೇಸಲ್ಲಿ ನಮ್ಮದು ಇದು ಗಿಡ ರೀಸಾಲ್ವ್ ಆಗುತ್ತೆ, ಮೊಗ್ಗೆ ಬರುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ಈಗ ಚೆನ್ನಾಗಿ ನೋಡ್ಕೊಳ್ಳಿ, ಬೇಸಿಗೆಯಲ್ಲಿ ಒಳ್ಳೆ ಹೂಗಳು ಸಿಗುತ್ತೆ ನಿಮಗೆ ಅಂತ ಹೇಳ್ತೇನೆ. ಈಗ ನೀವು ಇದರ ಹೂ ತೆಗಿಬೇಕಂತ ಗೊಬ್ಬರವನ್ನು ಮೇಲ್ಮೇಲೆ ಹಾಕಿದಾಗ ಬೇರು ಸಡಿಲವಾಗಿ ನಿಮ್ಮ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ನೀವು ಬೇರನ್ನು ಕೊರೆದಾಗ, ಮಣ್ಣನ್ನು ಕೊರೆದಾಗ, ಬುಡದಲ್ಲಿ ಮಣ್ಣು ಲೂಸ್ ಆಗಿದಾಗ ಅದು ನಿಮಗೆ ಬೇರು ಕೊಳೆಯುವ ಸಾಧ್ಯತೆ ಇರ್ತದೆ. ಬೇರು ಕೊಳೆತು ನಿಮ್ಮ ಕಾಂಡಗಳಿಗೆ ಅದರಿಂದ ಫಂಗಸ್ ಆಗುತ್ತೆ, ಕಾಂಡ ಮತ್ತು ಎಲ್ಲವೂ ಹಳದಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಾವು ಗೊಬ್ಬರ ಮತ್ತು ಇದು ನೀರು ಜಾಸ್ತಿ ಬಿದ್ದಾಗ ಮಳೆಗಾಲದಲ್ಲಿ, ನಾವು ಮಳೆಗಾಲದಲ್ಲಿ ಆ್ಯಕ್ಚುಲಿ ಗೊಬ್ಬರವೇ ಹಾಕಬಾರ್ದು ಅಂತ ಹೇಳ್ತಾರೆ. ಕೆಲವರು ಹಾಕ್ತಾರೆ, ಹಾಕಿದರೆ ಸಹ ಬುಡವನ್ನು ಟೈಟ್ ಮಾಡ್ತಾರೆ. ಬಟ್ ನಾವು ಪಾಟಲ್ಲೆಲ್ಲ ಇದ್ದ ಗಿಡಕ್ಕೆ ಬುಡ ಎಷ್ಟು ಟೈಟ್ ಮಾಡಿದರೂ ಕೂಡ ನೀರು ನಿಲ್ತದೆ. ಹಾಗಾಗಿ ನಾವು ಪಾಟಿಗೆ ಈ ಥರ ಪ್ಲಾಸ್ಟಿಕನ್ನು ಕಟ್ಟಿದರೆ ಪರವಾಗಿಲ್ಲ, ಗೊಬ್ಬರ ಹಾಕಿ. ಇಲ್ಲ ಹಾಗೆ ಗೊಬ್ಬರ ಎಲ್ಲ ಹಾಕಿಬಿಟ್ರೆ ತುಂಬ ಕಷ್ಟ ಆಗ್ತದೆ, ನೀರು ಜಾಸ್ತಿ ಬೀಳಬಾರ್ದು, ಇನ್ನೊಂದು ಬುಡ ಲೂಸ್ ಆಗಬಾರ್ದು. ನೀವು ಹಾಕೋದಾದರೆ ಹಾಕಿ, ಯಾವುದಾದ್ರೂ ಅನ್ನಪೂರ್ಣ ಯಾವುದಾದ್ರೂ ಹಾಕೋದಾದರೆ ಹಾಕಿ, ಆದರೆ ಗಿಡಕ್ಕೆ ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರು ಬೀಳಬೇಕು ಬುಡಕ್ಕೆ. ಹಾಗಾದರೆ ಮಾತ್ರ ಹಾಕಿ. ನಾವು ಬೇಸಿಗೆಗೆ ಎಷ್ಟು ನೀರು ಹಾಕ್ತೇವೆ ಅಷ್ಟು ಮಾತ್ರ, ಅಷ್ಟು ಬಿದ್ದರೆ ಪರವಾಗಿಲ್ಲ. ಅದಕ್ಕಿಂತ ಜಾಸ್ತಿ ನಾವು ನೋಡಿ, ಬೇಸಿಗೆಯಲ್ಲಿ ಸಹ ನೀರು ಜಾಸ್ತಿ ಆದರೆ ಗಿಡ ಹಾಳಾಗತ್ತೆ. ನಿಮಗದು ಗೊತ್ತಿರಬೇಕು, ನಾವು ಎಷ್ಟು ನೀರು ಹಾಕಬೇಕು, ಗಿಡಕ್ಕೆ ಎಷ್ಟು ನೀರು ಬೇಕಾಗತ್ತೆ ಅಂತ. ಅಷ್ಟು ಪ್ರಮಾಣದಲ್ಲಿ ನೀರಿದ್ದರೆ ಓಕೆ ನಮ್ಮ ಮಲ್ಲಿಗೆ ಗಿಡ. ಇಲ್ಲ ಅಂತ ಹೇಳಿದರೆ, ನೀವು ಜಾಸ್ತಿ ಗೊಬ್ಬರ ಹಾಕ್ತೀನಿ ಅಂತ ಹೇಳಿದರೆ ಹಾಳಾಗತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ, ನೀವು ಲಿಮಿಟಲ್ಲೇ ಹಾಕಿ. ಈಗ ನೋಡಿ, ನನ್ನ ಗಿಡಕ್ಕೆ ಒಂದು ದಿನಕ್ಕೆ 1 ಲೀಟರಿಂದ 2 ಲೀಟರ್ ನೀರು ಬೀಳ್ಬೋದೇನೋ ನನ್ನ ಅಂದಾಜು ಪ್ರಕಾರ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನೋಡಿ, ನಾನು ನೀರಷ್ಟು ಹೊರಗೆ ಹೋಗುವ ಥರ ಹೀಗೆ ಮಾಡಿ ಕೊಟ್ಟಿದ್ದೇನೆ. ಮೇಲೆ ಬಿದ್ದ ನೀರು ಕೂಡ ಹೊರಗೆ ಹೋಗುತ್ತೆ, ಗೆಲ್ಲುಗಳ ಮೂಲಕ ಒಂದು ಸ್ವಲ್ಪ ನೀರು ಇಲ್ಲಿ ಬೀಳುತ್ತೆ. ನೋಡಿ, ಇಲ್ಲಿ ಬಿದ್ದ ನೀರು ಮಾತ್ರ ಒಳಗೆ ಹೋಗುತ್ತೆ, ಮತ್ತು ಯಾವುದು ನೀರು ಸುತ್ತ ಬಿದ್ದ ನೀರು ಹೊರಗೆ ಹೋಗುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ, ನೀವು ಈ ಥರ ನೋಡ್ಕೊಳ್ಳಿ ಗಿಡಗಳನ್ನು, ಆವಾಗ ನಿಮಗೆ ಯಾವುದೇ ಗೊಬ್ಬರ ಹಾಕಿದರೂ ಎಂಥ ಪ್ರಾಬ್ಲಮ್ ಆಗಲ್ಲ. ಇನ್ನೊಂದೆಂತ ಹೇಳಿದ್ರೆ, ಕೆಂಪಾಗತ್ತಲ್ಲ ಗಿಡ, ಮಳೆಗಾಲದಲ್ಲಿ ಕೆಂಪಾಗೋದು ನೀರು ಜಾಸ್ತಿಯಾಗಿ, ಆಯಿತಾ. ಅದಕ್ಕೆ ನೀವು ಎಂತ ಮಾಡಬೇಕಂತ ಹೇಳಿದರೆ, ನೀರು ಕಡಿಮೆ ಪ್ರಮಾಣದಲ್ಲಿ ಬೀಳುವ ಹಾಗೆ ನೋಡ್ಕೊಳ್ಬೇಕಷ್ಟೇ ಒಂದು. ಇನ್ನೊಂದು, ಬುಡದಲ್ಲಿ ಬೇರು ಕೊಳೆತಾಗ ನಾವು ಬೇರೆ ಏನು ಹಾಕಬಾರ್ದು, ಪಚ್ಚೆ ಪೌಡರನ್ನು ಹಾಕಬೇಕು ಬುಡಕ್ಕೆ ಪಚ್ಚೆ ಪೌಡರನ್ನು ಹಾಕಿಬಿಟ್ಟು ಕಡಿಮೆ ನೀರು ಬೀಳುವ ಹಾಗೆ ಮಾಡಿ. ಪ್ರತಿಯೊಂದು ಗಿಡಕ್ಕೂ ಹಾಗೆ ಮಾಡಲಿಕ್ಕೆ ಆಗ್ತದೆ. ನೋಡಿ, ಇದು ಮಳೆಗಾಲದ ಮಲ್ಲಿಗೆ ಈ ಥರ ನೀರು ನಿಂತರೆ ಸಹ ಏನೂ ಆಗ್ತಾಯಿಲ್ಲ, ಎಷ್ಟು ಚಂದ ಮೊಗ್ಗೆ ಬಂದಿದೆ ನೋಡಿ,
ಎಷ್ಟು ಚೆಂದ ಮೊಗ್ಗು ಬರುತ್ತೆ. ಇದಕ್ಕೆ ನೀರು ಜಾಸ್ತಿ ಬೇಕು, ನೀರು ಕಡಿಮೆ ಆದರೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಅದಕ್ಕೆ ಹಾಗಲ್ಲ, ಅದಕ್ಕೆ ನೀರು ಜಾಸ್ತಿ ಬರಬಾರ್ದು, ಕಡಿಮೆ ಬರಬೇಕು. ಇದು ಮಳೆಗಾಲದ ಮಲ್ಲಿಗೆ ಅಲ್ಲ, ಹಾಗೆ ಇದಕ್ಕೆ ನೀರು ನಡೀತದೆ. ಅದಕ್ಕೆ ನೀರು ಆಗೋದಿಲ್ಲ, ಅದಕ್ಕೆ ಬೇಸಿಗೆಯಲ್ಲಿ ಆಗುವಂಥದ್ದಲ್ಲ, ಅದಕ್ಕೆ ನೀರಿನ ಪ್ರಮಾಣ ಕಡಿಮೆ ಆಗಬೇಕು. ಹಾಗಾಗಿ ನಾನು ಕೂಡ ಒಳಗಿಟ್ಟ ಮಲ್ಲಿಗೆಗೂ ಕೂಡ ನಾನು ಅಷ್ಟು ಗೊಬ್ಬರ ಹಾಕಲಿಲ್ಲ. ಯಾಕೆ ಅಂತ ಹೇಳ್ತೇನೆ ಕೇಳಿ. ನಾನೀಗ ಗೊಬ್ಬರ ಹಾಕ್ಬೋದು, ಆದರೆ ಒಟ್ರಾಸಿ ಬೆಳೀತದೆ ಹೊರತು ಹೂ ಬರುವುದಿಲ್ಲ ನನಗೆ. ಅದಕ್ಕೋಸ್ಕರ ಕಡಿಮೆ ಪ್ರಮಾಣದಲ್ಲಿ ನಾನು ಗೊಬ್ಬರ ಹಾಕಿದ್ದೇನೆ. ಅದು ಯಾವುದು ಹಾಕಬೇಕು ಅದೆಲ್ಲ ಹೇಳಿದೆ ನಿಮಗೆ. ಹಿಂಡಿ ಹಾಕಿದ್ದೇನೆ, ಅದು ತೆಳು ಮಾಡಿ ಹಾಕಿದ್ದೇನೆ. ನಿನ್ನೆ ಒಂದು ಲಿಕ್ವಿಡ್ ಕೊಟ್ಟಿದ್ದೇನೆ, ಅದು ಸ್ವಲ್ಪ ಗಿಡಕ್ಕೆ ಮಾತ್ರ ಕೊಟ್ಟಿದ್ದೇನೆ. ಒಂದು ಅರ್ಧಕ್ಕೂ ಕೊಡಲಿಲ್ಲ, ಒಂದು 30% ಗಿಡಕ್ಕೆ ಬಿದ್ದಿದೆ ಅದು ನಿನ್ನೆದು ಲಿಕ್ವಿಡು. ಮತ್ತು ನಾನು ಸ್ಪ್ರೇ ಮಾಡುವಾಗ ಅದನ್ನು ಹೊರತುಪಡಿಸಿ ಬೇರೆದಕ್ಕೆ ಸ್ಪ್ರೇ ಮಾಡ್ತೇನೆ. ನೋಡಿ, ನನ್ನ ಗಿಡದಲ್ಲಿ ಚಿಗುರು ಒಳ್ಳೇದು ಬಂದಿದೆ. ನೆಕ್ಸ್ಟ್ ಮೊಗ್ಗೆ ಬರುತ್ತಾ ಅಥವಾ ಡ್ರಾಪ್ ಆಗುತ್ತಾ ಗೊತ್ತಿಲ್ಲ. ಮೊಗ್ಗೆ ಬಂದರೆ ತುಂಬ ಒಳ್ಳೆಯದು. ಈ ಥರ ಬಿಸಿಲಿದ್ರೆ ಖಂಡಿತ ಡ್ರಾಪ್ ಆಗಲ್ಲ, ಮೊಗ್ಗೆ ಬರುತ್ತೆ. ಇಲ್ಲ ಅಂದರೆ ಮೊಗ್ಗೆ ಬರೋದಿಲ್ಲ. ಆಷಾಢದಲ್ಲಿ ಜಾಸ್ತಿ ಹೂ ಸಿಗೋದಿಲ್ಲ ಯಾರಿಗೆ ಸಹ. ಇನ್ನು ನೆಕ್ಸ್ಟು ಒಳ್ಳೆಯ ಹೂ ಬರುತ್ತೆ. ಹಾಗಾಗಿ ನೀವು ಎಂತ ಮಾಡಬೇಕಂತ ಹೇಳಿದರೆ, ಯಾವ್ದಾದ್ರು ಲಿಕ್ವಿಡನ್ನು ನೀವು ಸ್ಪ್ರೇ ಮಾಡಿ. ನಾನು ನಿನ್ನೆ ಒಂದು ಬನಾನದ್ದು ಹೇಳಿದೆ, ಅದನ್ನು ನಾನು 2 ದಿನದಲ್ಲಿ ಸ್ಪ್ರೇ ಮಾಡಿ ತೋರಿಸ್ತೇನೆ ನಿಮಗೆ ಬೇಕಿದ್ರೆ. ಈಗ ನೀವು ಸ್ಪ್ರೇ ಮಾಡಿದರೆ 15 ದಿನದಲ್ಲಿ ನಿಮಗೆ ಹೂ ಸಿಗುತ್ತೆ. ಪ್ರತಿ 15 ದಿನಕ್ಕೊಮ್ಮೆ ಯಾಕೆ ನಾವು ಲಿಕ್ವಿಡ್ ಅಥವಾ ಗೊಬ್ಬರ ಹಾಕಬೇಕಂತ ಹೇಳ್ತೇನೆ ಕೇಳಿ. ಒಂದು ಗಿಡ ಚಿಗುರಿ ಈ ಥರ ಚಿಗುರಿ ಬಂದು ಹೂವು ಆಗಲಿಕ್ಕೆ 15 ದಿನ ತಗೊಳ್ತದೆ. 15 ದಿನದಿಂದ 18 ದಿನ ತಗೊಳ್ತದೆ. ಈ ಥರ ಬಂದು ಒಂದು ಗಿಡ ಈ ಥರ ನಾವೀಗ ಪಿಂಚಿಂಗ್ ಮಾಡ್ತೇವೆ, ಆಯಿತಾ. ಈ ಥರ ಪಿಂಚಿಂಗ್ ಮಾಡ್ತೇವೆ. ಹೀಗೆ ಪಿಂಚಿಂಗ್ ಮಾಡಿದಾಗ ಇದರಲ್ಲಿ ಈ ಪಿಂಚಿಂಗ್ ಮಾಡಿದ ಪ್ಲೇಸಲ್ಲಿ, ಈ ಥರ ಪ್ಲೇಸಲ್ಲಿ ಚಿಗುರು ಬಂದು ಹೂ ಆಗಲಿಕ್ಕೆ 15ರಿಂದ 18 ದಿನ ತಗೊಳ್ತದೆ ಗಿಡ. ಅದಕ್ಕೋಸ್ಕರ ಪ್ರತಿ 15 ದಿನಕ್ಕೊಮ್ಮೆ ಗೊಬ್ಬರ ಹಾಕಬೇಕು ಅಂತ ಹೇಳ್ತಾರೆ. ವಾರಕ್ಕೆ ಅಲ್ಲ, ವಾರಕ್ಕೆ ಹಾಕಿದಾಗ ಏನಾಗುತ್ತೆ, ಅದಕ್ಕೆ ಪ್ರೆಸರ್ ಆಗುತ್ತೆ ಗಿಡಕ್ಕೆ. ಯಾವಾಗ ಈಗ ಚಿಗುರು ಆಲ್ರೆಡಿ ಚಿಗುರು ಬಂದಿದೆ ಅಲ್ವಾ, ಮತ್ತು ಪುನಃ ಪ್ರೆಸರ್ ಆಗುತ್ತೆ, ಅದಕ್ಕೆ ಜಾಸ್ತಿ ಆಗುತ್ತೆ. ಪ್ರೆಸರ್ ಜಾಸ್ತಿ ಆಗಿದಾಗ ಗಿಡ ಬೇರೆ ಥರ ಕನ್ವರ್ಟ್ ಆಗುತ್ತೆ. ಕೆಂಪಾಗೋದು, ಹೀಟ್ ಆಗುತ್ತೆ ಗಿಡಕ್ಕೆ, ಕೆಂಪಾಗೋದು ಆ ಥರ ಎಲ್ಲ ರೋಗ ಶುರುವಾಗುತ್ತೆ. ಅದಕ್ಕೋಸ್ಕರ ಪ್ರತಿ 15 ದಿನಕ್ಕೊಮ್ಮೆ ಹಾಕಿ, ಅದಕ್ಕಿಂತ ಜಾಸ್ತಿ ಬೇಡ. 15 ದಿನಕ್ಕೊಮ್ಮೆ ಹಾಕಿ. ಯಾವುದೇ ಲಿಕ್ವಿಡ್ ಅಥವಾ ಗೊಬ್ಬರ ಯಾವುದಾದ್ರೂ ಏನಾದರೂ ಯಾವಾಗ ಹಾಕೋದಾದರೂ ಕೂಡ ಪ್ರತಿ 15 ದಿನಕ್ಕೊಮ್ಮೆ. ನೀವು ಮೈಕ್ರೋಲ ಸ್ಪ್ರೇ ಮಾಡ್ತೀನಿ ಅಥವಾ ಮಾನಸಿನ್ ಅಥವಾ ಬೇರೆ ಬೇರೆ ಯಾವುದಾದ್ರು ಲಿಕ್ವಿಡ್ ಸ್ಪ್ರೇ ಮಾಡ್ತೀನಿ ಅಂತ ಹೇಳೋದಾದ್ರೂ ಕೂಡ 15 ದಿನಕ್ಕೊಮ್ಮೆ ಮಾಡಿ. ಪ್ರತಿ 15 ದಿನ ಕಳೆದ ನಂತರ ಹಾಗೆ ಹಾಕಿ. 2 ವಾರಕ್ಕೊಮ್ಮೆ, ವಾರಕ್ಕೊಮ್ಮೆ ಹಾಕಬೇಡಿ. ವಾರಕ್ಕೊಮ್ಮೆ ನೀವು ಹಾಕ್ತೀರಿ ಅಂದರೆ ಯಾವ ಥರ ಮೆಥಡಲ್ಲಿ ಹಾಕಬೇಕಂತ ಹೇಳಿದರೆ, ನೀವು 2 ಡಿವೈಡ್ ಮಾಡ್ಕೋಬೇಕಾಗತ್ತೆ. ಒಂದು 50% ಗಿಡಕ್ಕೆ 1 ವಾರದಲ್ಲಿ, 50% ಗಿಡಕ್ಕೆ 1 ವಾರದಲ್ಲಿ ಹಾಗೆ ಹಾಕಿದರೆ ನಿಮಗೆ ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಜಾಸ್ತಿ ನೀವು ಪ್ರೆಸರ್ ಕೊಡಬೇಡಿ ನಿಮ್ಮ ಗಿಡಕ್ಕೆ. ನೀವು ಈಗ ಗೊಬ್ಬರ ಅದು ಇದು ಹಾಕಿ ಗಿಡ ಹಾಳು ಮಾಡಿಕೊಂಡ್ರೆ ಬೇಸಿಗೆಗೆ ನೀವು ಗಿಡ ರೆಡಿ ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಗಿಡವನ್ನು ನೀವು ಸ್ಟ್ರೆಂತಾಗಿ ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗಿ ನವರಾತ್ರಿಗೆ ಹೂ ಸಿಗುತ್ತೆ. ನವರಾತ್ರಿಯಲ್ಲಿ ರೇಟ್ ಕೂಡ ಇರುತ್ತೆ, ಹೂ ಕೂಡ ಸಿಗುತ್ತೆ. ಹಾಗಾಗಿ ನವರಾತ್ರಿ 15 ದಿನ ಇರುವ ಮೊದಲು ನೀವು ಅದಕ್ಕೆ ಯಾವುದಾದ್ರೂ ಲಿಕ್ವಿಡನ್ನು ಸ್ಪ್ರೇ ಮಾಡಿ. ಆವಾಗ ನಿಮಗೆ ಒಳ್ಳೆ ಮೊಗ್ಗು ಬರುತ್ತೆ, ಒಳ್ಳೆ ಲಾಭ ಸಿಗುತ್ತೆ. ನಾನು ಸಹ ಮಾಡ್ತೇನೆ, ನನಗೆ ಸಹ ಸಿಗುತ್ತೆ ಅಂತ ನನಗೆ ಭರವಸೆ ಇದೆ. ಹಾಗಾಗಿ ಹೇಳ್ತಾ ಇದ್ದೇನೆ. ನೋಡಿದ್ರಲ್ಲ, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಎಷ್ಟು ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಅರ್ಥ ಆಗದಿದ್ದರೆ ಖಂಡಿತವಾಗಿ ನನಗೆ ನೀವು ಮೆಸೇಜ್ ಹಾಕಿ, ಮೆಸೇಜಿಗೆ ರಿಪ್ಲೈ ಮಾಡ್ತೀನಿ. ಗಿಡ ಕೆಂಪಾಗೋದು ಯಾಕೆ ಅಂತ ಹೇಳಿದೆ, ಮತ್ತು ಗೊಬ್ಬರ ಹಾಕಬೇಕಾ ಬೇಡ ಅಂತ ಹೇಳಿದೆ, ಗೊಬ್ಬರ ಯಾಕೆ ಬೇಡ ಅಂತಲೂ ಹೇಳಿದೆ, ಮತ್ತು ನಾನು ಯಾವುದು ಲಿಕ್ವಿಡನ್ನು ಸ್ಪ್ರೇ ಮಾಡ್ಬೋದು ಅಂತಲೂ ಹೇಳಿದೆ. ಮತ್ತು ಇನ್ನೊಂದಂತೆ ಏನಂತ ಹೇಳಿದರೆ, ಎಷ್ಟು ದಿನಕ್ಕೊಮ್ಮೆ ಗೊಬ್ಬರ ಮತ್ತು ಇದನ್ನು ಹಾಕಬೇಕಂತ ಹೇಳಿದೆ ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ಏನಾದರೂ ನಿಮಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಮಾಡಿರೋದನ್ನು ನಾನು ನಿಮಗೆ ತಿಳಿಸ್ತೇನೆ, ಮಾಡದಿರೋದನ್ನು ತಿಳಿಸೋದಿಲ್ಲ. ನಾನು ಫಸ್ಟ್ ಇಯರಲ್ಲಿ ಫಸ್ಟ್ ಮಲ್ಲಿಗೆ ಗಿಡ ಹಾಕಿದಾಗ ನಾನು ಹಿಂಡಿ ಹಾಕಿದ್ದೆ. ಬೇಸಿಗೆಯಲ್ಲಿ ಹಿಂಡಿ ಹಾಕಿದ್ದೆ ಅಲ್ಲ, ಹಾಗೆ ಮಳೆಗಾಲಕ್ಕೆ ಹಾಕಿದ್ದೆ. ಗಿಡ 40 ಗಿಡ ಸತ್ತೋಗಿದೆ. ಒಂದು ಮಳೆಗಾಲದಲ್ಲಿ 40 ಗಿಡ ಸತ್ತೋಗಿದೆ. ಅದಕ್ಕೋಸ್ಕರ ನನ್ನ ಬೇಜವಾಬ್ದಾರಿತನ ನೀವು ಮಾಡಬೇಡಿ. ನಿಮಗೆ ನಾನು ಹೇಳ್ತಾ ಇದ್ದೇನೆ, ಬೇಜವಾಬ್ದಾರಿತನ ಮಾಡಿದರೆ ನನ್ನ ಗಿಡ ಹೇಗೆ 40 ಹೋಗಿದೆ ಹಾಗೆ ಸಹ ನಿಮ್ಮದು ಹೋಗುತ್ತೆ. ಹಾಗಾಗಿ ಹೇಳ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ನನ್ನ ವಿಡಿಯೋವನ್ನು. ಇನ್ನೇ ನಾಳಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.